ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದ ನಡುವೆ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಇದೀಗ ಹೋರಾಟಗಾರರ ದಿಕ್ಕನ್ನೇ ಬದಲಿಸಿದಂತೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಸುಜಾತಾ ಭಟ್ ಅವರು ತನ್ನ ಮಗಳು ಎಂದು ಹೇಳಿಕೊಂಡು ಅನನ್ಯ ಭಟ್ ಅಂತ ಹೇಳಿ ಅವರು ನಾಪತ್ತೆ ಆಗಿದ್ದಾರೆ. ಸೊ ಅವರ ಆಸ್ತಿಯನ್ನು ಹುಡುಕೊಡ್ಬೇಕು ಅಂತೇಳಿ SP ಅವರ ಮೊರೆ ಹೋಗಿದ್ರು. ಸೊ ಈ ದೂರಿನಲ್ಲಿ ಏನು ಉಲ್ಲೇಖಿಸಿದ್ರು ಅದೇ ಒಂದು ಕಥೆಯನ್ನು ಹೋರಾಟಗಾರರ ಬಳಿಯೂ ಕೂಡ ಹೇಳ್ಕೊಂಡಿದ್ರು. ಅದನ್ನೇ ಹೋರಾಟಗಾರರು ನಂಬ್ಕೊಂಡಿದ್ರು. ಆದರೆ ಇದೀಗ ಒಂದೊಂದೇ ಅವ್ರು ಹೇಳಿರ್ತಕ್ಕಂಥ ಸತ್ಯಾಂಶಗಳು, ವಾಸ್ತವ ಏನಿದೆ, ಸತ್ಯ ಏನಿದೆ ಅದೆಲ್ಲವೂ ಕೂಡ ಈಗ ಹೊರಗೆ ಬರ್ತಾ ಇದೆ. ಹಾಗಾದ್ರೆ ಹೋರಾಟಗಾರರು ಈ ಬಗ್ಗೆ ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ. ನಮ್ಮ ಜೊತೆ ಹೋರಾಟಗಾರರಾಗಿದ್ದ ಜಯಂತ್ ಅವರಿದ್ದಾರೆ. ಸರ್, ಈಗಾಗಲೇ ಸುಜಾತಾ ಭಟ್ ಅವರು ಹೇಳಿರ್ತಕ್ಕಂಥ ಒಂದೊಂದೇ ಸುಳ್ಳುಗಳು ಹೊರಗೆ ಬರ್ತಾ ಇದೆ. ಸೊ ತಮ್ಮನ್ನು ಯಾವಾಗ ಸುಜಾತಾ ಭಟ್ ಅವರು ಅಪ್ರೋಚ್ ಆದ್ರು, ತಮ್ಮ ಹತ್ರ ಏನು ಹೇಳಿದ್ರು ಆ ಟೈಮಲ್ಲಿ? ಸರ್, ನಾವು ಈ ಧರ್ಮಸ್ಥಳ ಹೋರಾಟಕ್ಕೆ ಬರುವಾಗ ನಾನು ಈ ಹಿಂದೆನೇ ಇಲ್ಲಿ ಜಮೀನು ವಿಷಯದಲ್ಲಿ ಹೋರಾಟ ಮಾಡ್ತಾ ಇದ್ದೆ. ಎಲ್ಲ ಜಮೀನನ್ನು ಅಕ್ರಮ ಸಕ್ರಮದಲ್ಲೆಲ್ಲ ಬರೋದನ್ನು ಫೈಲ್ ಎಂಡಿಂಗ್ ಮಾಡಿ ಎಲ್ಲ ಈ ಪ್ರಭಾವಿ ವ್ಯಕ್ತಿಯರ ಸ್ವಾಧೀನ ತಗೊಳ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಕಾಡಿಗೆ ಹೋಗಿ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ನಾನು. ಅಂಥ ಸಂದರ್ಭದಲ್ಲಿ ಕರ್ನಾಡು ವಿಜಯ್ ಅಂತ ಇದ್ದಾರೆ ಬೆಂಗಳೂರಲ್ಲಿ. ಅವ್ರನ್ನ ಸರ್ ನನಗೆ ಬೈಟ್ ಕೊಡ್ತೀನಿ, ಓಕೆ ಕೊಡ್ತೀನಿ ಅಂತ ಕೊಡಿಸ್ತಾ ಇದ್ದೆ ಸರ್. ಇಂಥ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮದಿಂದ ಈ ದೇವಸ್ಥಾನಕ್ಕೆ ಬಂದ ನಂತರ ಯಾರಿಗೆಲ್ಲ ಏನೆಲ್ಲ ತೊಂದರೆ ಆಗಿದೆ ಅವರೆಲ್ಲ ಕರೆ ಮಾಡಿ ಹೇಳ್ತಾ ಇದ್ರು, ಸರ್ ಈ ಥರ ಇದೆ, ಇದು ಹೌದು ಸರ್ ಸತ್ಯ ನೀವು ಹೇಳ್ತಾ ಇದ್ರು. ಅದರ ಪ್ರಕಾರವಾಗಿ ಸುಜಾತಾ ಅಂತ ಹೇಳಿದ್ರೆ ಒಂದು 2 ವರ್ಷ ಆಗಿದೆ ಸರ್. 2 ಅಂದರೆ 1.25 ವರ್ಷ ಆಗಿರ್ಬೋದು ನನ್ನ ಪ್ರಕಾರವಾಗಿ. ಅದು ವಿಜಯ್ ಅವರಿಗೆ ಕೇಳಿದ್ರೆ ಗೊತ್ತಾಗುತ್ತೆ, ಅವ್ರ ವಿಡಿಯೋನೇ ಇದೆ ಸರ್. ಅಲ್ಲಿಂದ ವಿಜಯ್ ಅವರಿಗೆ ಫೋನ್ ಮಾಡಿದ್ರೆ ನೀವು ಸಿಗ್ತೀರಾ, ನನ್ನೊಂದು ವಿಷಯದ ಮಾತಾಡ್ತೀವಿ ಅಂತ. ಅದರ ಪ್ರಕಾರ ವಿಜಯ್ ಹೋಗಿ 2 ಎಪಿಸೋಡ್ ಮಾಡಿದ್ದಾರೆ ಸರ್. ಆ ನಂತರ ನನಗೆ ಹೇಳೋದು, ಜಯಂತಣ್ಣ ನೀವು ಬನ್ನಿ ನಮಗೆ ಹೋಗೋಣ, ಈ ಥರ ಇದೆ, ಒಂದು ಮಾತಾಡೋಣ ಅಂತ. ಸರಿ, ನಾನು ಹೋದೆ, ನಂಬಿದೆ ಸರ್. ಇವರು ಒಂದು ಏಜ್ ಆದವರು, ಅವ್ರ ಮಕ್ಕಳಾಗಿರ್ಬೋದು, ಸತ್ಯ ನಂಬೋಣ ಅಂತ. ಅದೇ ರೀತಿ ನಂಬಿ ತಿರ್ಗಿ ನಾವು ಹೇಳಿದ್ವಿ, ಮೇಡಮ್ ನಿಮ್ಮ ಆ ದಾಖಲೆನ ತಂದುಕೊಡಿ ಅಂತ ನಾನು ಕೇಳಿದ್ವಿ. ಇಲ್ಲ ಅಂತಲ್ಲ, ಸರಿ ತಂದು ಕೊಡ್ತೀವಿ ಅಂತೇಳಿ ಉಡುಪಿಗೆಲ್ಲ ಬಂದರು. ಉಡುಪಿಯೆಲ್ಲ ಬಂದು ಸುತ್ತಾಡಿ ಆ ಸಂದರ್ಭದಲ್ಲಿ ಮಹೇಶನ ಮನೆಗೆ ಬಂದರು. ಮಹೇಶನ ಮನೆಗೆ ಬಂದು ಸತ್ಯ ಹೌದು ಇದು ಸತ್ಯ ಅಂತೆಲ್ಲ ಹೇಳ್ಬಿಟ್ಟು ಹೋದರು ಸರ್. ಹೋದ ನಂತರ ಇವರಿಗೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಅಂತ ಕಾಣಿಸ್ತೆ, ಅವತ್ತೇನೋ ಹೋಗಿದ್ದಾರೆ ಅಂತ ಕಾಣಿಸ್ತೆ. ತಿರ್ಗಾ ಅದೇ ವಕೀಲರು ಹಿಡ್ಕೊಂಡು ಈ SIT ರಚನೆ ಆಗುವಾಗ ಅಲ್ಲಿಗೂ ಬಂದಿದ್ದಾರೆ ಸರ್. ಅಲ್ಲಿಗೆ ಬಂದು ಇವರು ಕೊಟ್ಟಿದ್ದಾರೆ. ಕೊಡುವಾಗ ಏನಾಯ್ತು ಅಂತ ಹೇಳಿದ್ರೆ, ಪಾಪ ಇಂಥ ಒಬ್ಬರು ಏಜ್ ಆದರೂ ಬಂದಿದ್ದಾರಲ್ಲ, ಒಬ್ಬರೇ ಇರೋದು. ನಾಳೆ ಏನಾದ್ರು HM ಆದರೆ ಗೊತ್ತು ಇಲ್ಲಿವರೆಗೆ ಮನುಷ್ಯನಿಗೆ 100% ಗೊತ್ತು ಇಲ್ಲಿ ಏನಾಗ್ತದೆ ಅಂತ. ಯಾವುದೇ ಸಾಕ್ಷಿ ಇದ್ದರೂ ಸರ್ವನಾಶ ಮಾಡ್ತೀವಿ ಅಂತ. ಅದಕ್ಕೆ ತಾನೇ ಇವಾಗ ಒಬ್ಬ ಭಯಬಿದ್ದು ಮುಸ್ಕಾಕೊಂಡು ಅವನಿಗೆ ಗೊತ್ತಿರುತ್ತೆ ಇಲ್ಲಿ ವಿಷಯ ಅಲ್ಲ, ಅದಕ್ಕೇ ಭಯಬಿದ್ದು ಬರ್ತಾ ಇರೋದು. ಆವಾಗ ಸರಿ ಅಂತೇಳಿ SIT ತನಿಖೆ ಆಗ್ತಾ ಇದೆ, ದೂರ ಕೊಟ್ಟಿದ್ದೀವಲ್ಲ, ಸರಿ ಇರಿ ಅಂತೇಳಿ ಒಂದು ಉಳ್ಳಿಕ್ಕೆ ಜಾಗ ಕೊಟ್ಟರು ಸರ್ ಅವರು. ಸತ್ಯ ಅವ್ರಿಗೆ ವಿಷಯನೇ ಗೊತ್ತಿಲ್ಲ ಸರ್. ಸತ್ಯ ನನ್ನ ಕಡೆಯಿಂದ ಬಂದಿರೋದು ಏನಂತೇಳಿ ನಾವು ಹುಡುಕೀವಿ. ಆದರೆ SIT ತನಿಖೆ ಮಾಡಲಿ, ನಮಗೇನು ಸರ್, ನಾವು ಅದೇ ಅಂತ ನಾವು ಹೇಳ್ತಾ ಇಲ್ವಲ್ಲ ಸರ್. ಈ ರೀತಿಯಲ್ಲಿ ಮಾಡಿದ್ರು ಸರ್. ಅದು ನಮಗೇ ಮುಳ್ಳಾಗಿದೆ ಇವಾಗ. ಆವಾಗ ನಾವು ಯಾರು ಹೆಲ್ಪ್ ಮಾಡ್ಲಿಕ್ಕೆ ಆಗುತ್ತಾ? ಯಾರೋ ಕೇಳಿದ್ರೆ ನಾವು ಹೆಲ್ಪ್ ಮಾಡ್ಬೇಕಂಗಾರೆ.